ಕರೋನಾ ಟಾಪ್ 2 ನಲ್ಲಿ ಕರ್ನಾಟಕ ಕೂಡ ಇರೋದ್ರಿಂದ ರಾಜ್ಯದಲ್ಲಿ ಈಗ ಗರಿಷ್ಠ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವಾಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ. ಕರೋನಾ ಟಾಪ್ 2 ನಲ್ಲಿ ಕರ್ನಾಟಕ ಕೂಡ ಇದೆ. ಹಾಗಾಗಿ ಕರುನಾಡಿಗೆ ಕರೋನಾ ಢವಢವ ಜಾಸ್ತಿ ಆಗ್ತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಹಿನ್ನೆಲೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಈಗಾಗಲೇ ಸಭೆಗೆ ಆಗಮಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಶರಣಪ್ರಕಾಶ್ ಪಾಟೀಲ್, ಆರೋಗ್ಯ ಇಲಾಖೆ, ಬಿಬಿಎಂಪಿ ತಜ್ಞರ ಸಮಿತಿ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಸಿಎಂಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ವಿವರಣೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆ ಎಷ್ಟಿದೆ ಅನ್ನೋದರ ಜೊತೆಗೆ ಅದೊಂದೇ ಅಲ್ಲ, ಎಲ್ಲ ರೀತಿಯ ಮಾಹಿತಿ, ಯಾಕೆಂದರೆ ಇದೊಂದು ಹೈ ವೋಲ್ಟೇಜ್ ಮೀಟಿಂಗ್. ಬರೀ ರಾಜ್ಯದಲ್ಲಿ ಕೇಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಅಷ್ಟೇ ಮಾಹಿತಿ ತಗೊಳ್ಳಲ್ಲ. ಎಲ್ಲ ರೀತಿಯ, ಒಂದು ಕಡೆ ಆರೋಗ್ಯ ಸಚಿವರಿದ್ದಾರೆ, ಇನ್ನೊಂದು ಕಡೆ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ, ಬಿಬಿಎಂಪಿ ಅವರು, ಆರೋಗ್ಯ ಇಲಾಖೆಯವರು ಮತ್ತು ತಜ್ಞರ ಸಮಿತಿ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇಂಥ ಸಭೆಗಳಲ್ಲಿ ಸಾಮಾನ್ಯವಾಗಿ ಹಲವಾರು ವಿಚಾರಗಳ ಚರ್ಚೆ ಆಗುತ್ತೆ. ಕಳೆದ ಬಾರಿ ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ ಜನ ಪರದಾಡಿದ್ರು. ಈ ಸರ್ತಿ ಅಂಥ ಪರಿಸ್ಥಿತಿ ಬರಬಾರ್ದು. ಶವಗಳ ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಮಸ್ಯೆ ಆಗಿತ್ತು. ಈ ಸರ್ತಿ ಆ ಸಮಸ್ಯೆ ಅಲ್ಲಿ ತನಕ ಹೋಗಲ್ಲ. ಈ ಬಾರಿ ಮುನ್ನೆಚ್ಚರಿಕೆ ವಹಿಸಿ ಅಂತ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ತಾಕೀತನ್ನು ಮಾಡಿದ್ದಾರೆ. ಯಾಕೆಂದರೆ ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಆ ರೀತಿ ಆದರೆ. ಈ ಬಾರಿ ಕಳೆದ ಬಾರಿ ಆದಂತಹ ಯಾವ ಸಮಸ್ಯೆಗಳು ಕೂಡ ಆಗಬಾರ್ದು. ಹಾಗಾಗಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಿ. ಟೆಸ್ಟಿಂಗ್ ಪ್ರಮಾಣ ಹೆಚ್ಚಳ ಮಾಡಿ, ರಿಪೋರ್ಟ್ ಮೇಲೆ ನಿಗಾ ಇಡಬೇಕು. ಆಮೇಲೆ ಯಾರಿಗಾದರೂ ಪಾಸಿಟಿವ್ ಬಂದರೆ ಬಂತು ಅಂತ ಬರೀ ಅಂಕಿಅಂಶಗಳು ಬರ್ಕೊಳ್ಳೋದಲ್ಲ, ಅವ್ರು ಹುಷಾರಾಗೋ ತನಕ ಅವ್ರನ್ನ ಫಾಲೋ ಅಪ್ ಮಾಡಬೇಕು. ಟೆಸ್ಟಿಂಗ್ ಪ್ರಮಾಣ ಹೆಚ್ಚಳ ಮಾಡಬೇಕು. ಕೋವಿಡ್ ಟೆಸ್ಟ್ಗೆ ಬೇಕಾದ ಕಿಟ್ಗಳನ್ನು ಖರೀದಿ ಮಾಡ್ಕೊಳ್ಳಿ. ಅಂದರೆ ಈ RT-PCR ಕಿಟ್ಗಳು ಬೇಕಲ್ಲ, ಇದು ಔಷಧಿಗಳು, ಅಗತ್ಯ ವಸ್ತುಗಳನ್ನು ಸ್ಟಾಕ್ ಇಟ್ಕೋಬೇಕು. ಕೋವಿಡ್ ವರದಿಯಾದ ಕೂಡಲೇ ಇಡೀ ಕುಟುಂಬದ ಪರೀಕ್ಷೆಯನ್ನು ನಡೆಸಬೇಕು. ಯಾಕೆಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ಅವರೇ ಇರ್ತಾರೆ. ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಆಸ್ಪತ್ರೆಗಳನ್ನು ಇದಕ್ಕೋಸ್ಕರ ಸಿದ್ಧಗೊಳಿಸಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇದೊಂದು ರೀತಿ ಮುನ್ನೆಚ್ಚರಿಕಾ ಸಭೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನಡೆದಿರ್ತಕ್ಕಂಥ ಸಭೆ ಅಥವಾ ಪ್ರಾರಂಭಿಕ ಸಭೆ ಅಂತಂದ್ರೂ ಕೂಡ ತಪ್ಪಾಗಲ್ಲ. ಕರೋನಾ ಮಾನಿಟರ್ ಮಾಡೋದಕ್ಕೆ ಕ್ಯಾಬಿನೆಟ್ ಉಪಸಮಿತಿಯನ್ನು ರಚನೆ ಮಾಡಿ ಅಂತ ಕೂಡ ಕಳೆದ ಬಾರಿ ಸರ್ಕಾರದಲ್ಲೂ ಆಗಿತ್ತು. ಈಗಲೂ ಕೂಡ ಅದೇ ರೀತಿ ಒಂದು ಉಪಸಮಿತಿ ಮಾಡಿ ಶೀಘ್ರವಾಗಿ ಎಲ್ಲ ನಿರ್ಧಾರಗಳು ಆಗಬೇಕು. ಡಿಲೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಪ್ರತಿಯೊಂದು ನಿರ್ಧಾರಗಳು ಕೂಡ ಇಮಿಡಿಯೇಟ್ ಎಫೆಕ್ಟಿಂದ ಇಂಪ್ಲಿಮೆಂಟ್ ಆಗಬೇಕು. ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಅಂತ ಸಮಿತಿ ತೀರ್ಮಾನ ಮಾಡಿ ಕ್ರಮ ತೆಗೆದುಕೊಳ್ಬೇಕು. ಅಂದರೆ ಸಂಪುಟ ಉಪಸಮಿತಿ ಮಾಡಿ ಅಂತ ಹೇಳಿದಾರಲ್ಲ, ಆ ಸಂಪುಟ ಉಪಸಮಿತಿಯ ತೀರ್ಮಾನ ಏನಾಗಿರುತ್ತೆ ಅದೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗಬೇಕು ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಇವತ್ತಿನ ಸಭೆಯಲ್ಲಿ ಚರ್ಚೆಗೆ ಬಂದ ಪ್ರಮುಖ ವಿಚಾರಗಳು ಮತ್ತು ಈಗ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ಮುಂದಿನ ಕ್ರಮಗಳು ಏನೇನು? ಅರವಿಂದ್, ಮೊದಲಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ತಜ್ಞರು ರಾಜ್ಯದಲ್ಲಿರುವಂತಹ ಪರಿಸ್ಥಿತಿ ಏನು, ಕರೋನಾ ಕೇಸ್ಗಳು ಹೆಚ್ಚಿದ ಯಾವ ರೀತಿಯಾಗಿದೆ, ಎಷ್ಟು ಪರ್ಸೆಂಟ್ ಪ್ರಮಾಣದಲ್ಲಿ ಕರೋನಾ ಇದೆ ಅನ್ನುವಂತಹ ಅಂಕಿಅಂಶಗಳನ್ನು ಸಿಎಂ ಅವರಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ತಜ್ಞರು ಕೊಟ್ಟಿರುವಂಥದ್ದು. ಅದಾದ ನಂತರ ನೇರವಾಗಿ ಸಿಎಂ ಅವರು ಅಧಿಕಾರಿಗಳಿಗೆ ಒಂದಿಷ್ಟು ಖಡಕ್ಕಾದಂತಹ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಆಕ್ಸಿಜನ್ನ ಕೊರತೆ ಆಗಿತ್ತು, ಬೆಡ್ಗಳ ಸಮಸ್ಯೆ ಆಗಿತ್ತು, ಔಷಧಿಗಳ ಕೊರತೆ ಆಗಿತ್ತು. ಸೊ ಇದೆಲ್ಲವನ್ನು ಕೂಡ ಸಿಎಂ ಅವರು ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಳೆದ ಸಂದರ್ಭದಲ್ಲಿ, ಕಳೆದ ಕೋವಿಡ್ ನಲ್ಲಿ ಆದಂತಹ ಅನಾನುಕೂಲಗಳು, ಪರಿಸ್ಥಿತಿಗಳು ಈ ಬಾರಿ ಆಗಬಾರದು. ಅದಕ್ಕೆ ಬೇಕಾದಂತಹ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಸಿಎಂ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗಾಗಿ ಕೋವಿಡ್ ಟೆಸ್ಟ್ ಪ್ರಮಾಣಗಳನ್ನ ಹೆಚ್ಚಳ ಮಾಡಿ ಮತ್ತೆ ಟೆಸ್ಟ್
ಮಾಡಿದ ಬಳಿಕ ಆ ರಿಪೋರ್ಟ್ ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕು. ಮತ್ತೆ ಕುಟುಂಬದಲ್ಲಿ ಇರುವಂತಹವರಿಗೆಲ್ಲರೂ ಕೂಡ ಕೋವಿಡ್ ಟೆಸ್ಟ್ ಅನ್ನ ಮಾಡಬೇಕು. ಅಂದ್ರೆ ಕೇವಲ ಟೆಸ್ಟ್ ಮಾಡಿ ಅವರನ್ನ ಬಿಡೋದಲ್ಲ, ಅವರ ಸಂಪೂರ್ಣವಾದಂತಹ ರಿಕವರಿ ಆಗೋವರೆಗೂ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದನ್ನ ಆರೋಗ್ಯ ಇಲಾಖೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಆ ಕೋವಿಡ್ ಟೆಸ್ಟ್ಗೆ ಬೇಕಾದಂತಹ ಅಗತ್ಯ ಕಿಟ್ಗಳನ್ನ ಖರೀದಿ ಮಾಡೋದಿರ್ಬೋದು, ಔಷಧಿಗಳನ್ನ ಖರೀದಿ ಮಾಡೋದಿರ್ಬೋದು, ಎಲ್ಲವನ್ನು ಕೂಡ ಸ್ಟಾಕ್ ಇಟ್ಕೊಳ್ಬೇಕು ಅನ್ನುವಂಥದ್ದು ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲಾ ಹಂತದಲ್ಲಿ ಮತ್ತೆ ತಾಲೂಕು ಹಂತದಲ್ಲಿ ಆಸ್ಪತ್ರೆಗಳನ್ನ ಎನಿ ಟೈಮ್ ರೆಡಿ ಇಡಬೇಕು ಅನ್ನುವಂತಹ ಸೂಚನೆಯನ್ನ ಸಿಎಂ ಅವರು ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಕೊರೋನಾ ಸಂದರ್ಭದಲ್ಲಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೇಗವಾಗಿ ನಿರ್ಧಾರಗಳನ್ನು ಮಾಡೋದಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ತತ್ಕ್ಷಣಕ್ಕೆ ಬರುವಂತೆ ಇನ್ನು ನೇಮಕ ಮಾಡಿಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು, ಏನೆಲ್ಲ ಖರೀದಿ ಮಾಡಬೇಕು, ಇದೆಲ್ಲವೂ ಕೂಡ ಡಿಲೇ ಆಗೋದು ಬೇಡ. ಕ್ಯಾಬಿನೆಟ್ ಸಬ್ ಕಮಿಟಿ ಇದ್ರೆ ಬೇಗ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅನ್ನುವಂಥದ್ದು. ಸೊ ಎಲ್ಲಾ ಸೂಚನೆಯನ್ನ ಸಿಎಂ ಅವರು ಕೊಟ್ಟಿರುವಂತದ್ದು. ಈಗ ಸಭೆ ಇನ್ನೂ ನಡೀತಾ ಇದೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಒಂದಿಷ್ಟು ಸೂಚನೆಗೆ ಸಲಹೆಗಳನ್ನ ಕೊಡ್ತಿದ್ದಾರೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮುಂದೆ ಆಗಬಹುದಾದ ಅನಾಹುತಗಳನ್ನು ತಡೆಯಲಿಕ್ಕೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಒಂದು ಸಂದೇಶವನ್ನ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಸಚಿವರಿಗೆ ಸಂದೇಶವನ್ನ ಕೊಟ್ಟಿರುವಂತದ್ದು. ಅರವಿಂದ್, ಸಾಮಾನ್ಯವಾಗಿ ಇಂಥ ಕೊರೋನಾ ಇಂಥ ವಿಚಾರಗಳಲ್ಲಿ ಕ್ಯಾಬಿನೆಟ್ ಉಪಸಮಿತಿಯನ್ನು ಮಾಡಿದ್ರೆ, ಸಂಪುಟ ಉಪಸಮಿತಿಯನ್ನು ಮಾಡಿದ್ರೆ ಯಾರು ಅದನ್ನು ರಚನೆ ಮಾಡ್ತಾರೆ ಶ್ರೀನಿವಾಸ್? ಯಾರ್ಯಾರು ಇರ್ತಾರೆ ಅದರಲ್ಲಿ, ಮತ್ತು ಅವರ ಕಾರ್ಯಕ್ರಮಗಳು ಏನಾಗಿರುತ್ತೆ ಅಂತ? ಅರವಿಂದ್, ಪ್ರಮುಖವಾಗಿ ಒಂದು 4-5 ಜನ ಪ್ರಮುಖ ಸಚಿವರ ಒಂದು ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಆಗುತ್ತೆ. ಕಳೆದ ಅವಧಿ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿದ್ದಕ್ಕೂ ಕೂಡ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಸಬ್ ಕಮಿಟಿ, ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿತ್ತು. ಈಗಲೂ ಕೂಡ ಯಾಕೆಂದ್ರೆ ಪ್ರಮುಖವಾಗಿ ಎಲ್ಲಾ ವಿಚಾರಕ್ಕೆ ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ ಸಿಎಂ ಅವರ ಜೊತೆ ಒಂದು ಸಭೆ ಆಗಬೇಕು, ಅವ್ರು ನಿರ್ಧಾರ ಮಾಡಿದ್ರೆ ಓಕೆ ಮಾಡಬೇಕು. ಈ ರೀತಿ ಆದ್ರೆ ಡಿಲೇ ಆಗುತ್ತೆ. ಹಾಗಾಗಿನೇ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರೆ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಅದು ಮುಂಜಾಗ್ರತಾ ಕ್ರಮಗಳನ್ನ ಜಾರಿ ಮಾಡುವಂತದ್ದಿರಬಹುದು, ವಸ್ತುಗಳನ್ನ ಖರೀದಿ ಮಾಡುವಂತದ್ದಿರಬಹುದು, ಬೆಡ್ಗಳನ್ನ ಖರೀದಿ ಮಾಡಬಹುದಂತದ್ದಿರೋದು, ಹೀಗೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಖರೀದಿಗಳಾಗಬೇಕು ಅನ್ನುವಂಥದ್ದನ್ನ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ನಿರ್ಧಾರ ಮಾಡಿ ವೇಗವಾಗಿ ನಿರ್ಧಾರ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ನೇಮಕ ಮಾಡಬೇಕು ಅಂತ ಸಿಎಂ ಅವರು ಸೂಚನೆ ಮಾಡಿದ್ದಾರೆ. ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದನ್ನ ಬಹುಶಃ ಸಮಿತಿ ರಚನೆ ಆದ ಬಳಿಕ ನಮಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಸಿಗುತ್ತೆ ಅಂತ ಅನ್ಸುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಇನ್ನೂ ಕೂಡ ನಡೀತಾ ಇದೆ, ಮುಂದುವರೆದಿದೆ. ಬಟ್ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಯಾವುದೇ ನಿರ್ಧಾರಗಳನ್ನು ತಗೊಂಡ್ರೆ ಅದು ಜಾರಿಯಾಗೋದಕ್ಕೆ ತಡವಾಗಬಾರ್ದು. ಇಂಥ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ